ಶಾಲಾ ಸಂಸತ್ ಚುನಾವಣೆಗೆ ಇವತ್ತು ನಮ್ಮ ಅಧ್ಯಕ್ಷರಾದಿಯಾಗಿ ಶೈಕ್ಷಣಿಕ ಸಲಹೆಗಾರಾಗಿ ಹಿರೇಮಠಗಳು ಹಾಗೂ ಎಲ್ಲ ಮುಖ್ಯ ಗುರುಗಳು ಈಗ ಮತದಾನವನ್ನು ಚಲಾಯಿಸಿದ್ರೆ ಮೊದಲೇ ಒಂದು ಹಂತ ಏನಪ್ಪ ಅಂತಂದ್ರೆ ಮತದಾನ ಅಧಿಕಾರಿಗಳಾಗಿರ್ತಕ್ಕಂತಹ ನಮ್ಮ ಶರಣರ ಗುರೂಜಿಯವರು ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಬರ್ತಕ್ಕಂಥ ಎಲ್ಲ ಮಕ್ಕಳ ಆಧಾರ್ ಕಾರ್ಡ್ಗಳನ್ನು ಏನೋ ವೆರಿಫೈ ಮಾಡಿ ಅದು ಕರೆಕ್ಟ್ ಐತೆ ಇಲ್ಲ ಚೆಕ್ ಮಾಡಿ ನಂತರ ಏನಾಗುತ್ತಂದ್ರೆ PO ಅಂದರೆ ಮತಗಟ್ಟೆ ಅಧಿಕಾರಿ ಒಂದಕ್ಕೆ ಪ್ರವೇಶ ಆಗತ್ತದ. ತದನಂತರ ಇಲ್ಲಿ ಮಕ್ಕಳ ಏನಪ್ಪ ಅಂತಂದ್ರೆ ಯಾದಿ ಇದೆ, ಆ ಮಕ್ಕಳ ಯಾದಿಗೆ ಅವ್ರ ಹೆಸರು ಮುಂದೆ ಏನಪ್ಪ ಅಂತಂದ್ರೆ ಸಿಗ್ನೇಚರ್ ಆಗುತ್ತೆ. ಇದಾದ ನಂತರ ಮುಂದಿನ ಹಂತಕ್ಕೆ ವರ್ಗಾವಣೆ ಆಗುತ್ತೆ. ನಂತರ ಮತಗಟ್ಟೆ ಚುನಾವಣೆ ಅಧಿಕಾರಿಗೆ ಹೋಗುತ್ತದು. ಇಲ್ಲಿ ಏನಾಗುತ್ತೆ ಅಂದರೆ ಅವರು ನಮ್ಮ ಈ ಹೆಬ್ಬೆರಳಿಗೆ ಏನಪ್ಪ ಅದು ಈ ತೋರು ಬೆರಳಿಗೆ ಎಡಗೈನ ತೋರು ಬೆರಳಿಗೆ ಇಂಕ್ ಹಚ್ತಾರೆ. ಸೊ ಇದು ಆದ ನಂತರ ಏನಾದರೂ ಆ ಒಂದು ಬ್ಯಾಲೆಟ್ ಪೇಪರಲ್ಲಿ ಸಮಸ್ಯೆ ಬಂದರೆ ಆ PRO ಅಂದರೆ ಮತಗಟ್ಟೆ ಚುನಾವಣೆ ಅಧಿಕಾರಿಗಳನ್ನ ಬಗೆಹರಿಸ್ತಾರೆ. ಇದಾದ ನಂತರ ಕೊನೆಯ ಹಂತಕ್ಕೆ ನಾವು ಈ ಒಂದು ಮತಪೆಟ್ಟಿಗೆಗೆ ಆ ಒಂದು ಮತ ಹಾಕ್ತಕ್ಕಂತಹ ಅಭ್ಯರ್ಥಿಯನ್ನ ಏನಪ್ಪ ಅಂತಂದ್ರೆ ಇಲ್ಲಿ ಕಳಿಸಲಾಗತ್ತ. ಮತಪೆಟ್ಟಿಗೆ 1ರಲ್ಲಿ ಏನಪ್ಪ ಅಂತಂದ್ರೆ ಈ ಒಂದು ನಮ್ಮ ವಿದ್ಯಾಭಾರತಿ ಪ್ರೌಢಶಾಲೆಯ GS ಅನ್ನು ಆಯ್ಕೆ ಮಾಡ್ತಕ್ಕಂಥ ಒಂದು ಮತಗಟ್ಟೆ 1 ಸಂಖ್ಯೆ ಇದು. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಒಟ್ಟು 9 ವಿದ್ಯಾರ್ಥಿಗಳೇನಪ್ಪ ಅಂತಂದ್ರೆ ಇಲ್ಲಿ ಅಭ್ಯರ್ಥಿಗಳಾಗಿ ನಿಂತ್ಕೊಂಡಿದ್ದಾರೆ. ಸೊ ಇದರಲ್ಲಿ ಏನಪ್ಪಾ ಅಂದ್ರೆ ಹೈಯೆಸ್ಟ್ ತೆಗೆದುಕೊಂಡಿರ್ತಕ್ಕಂತಹ ಮಹಿಳೆ ಮತ್ತು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರನ್ನ ಏನಪ್ಪಾ ಅಂದ್ರೆ GS ಆಗಿ ಅಂದ್ರೆ ವಿದ್ಯಾರ್ಥಿ ಪ್ರತಿನಿಧಿಯಾಗಿ ಆಯ್ಕೆ ಮಾಡಲಾಗುತ್ತೆ. ಇದಾದ ನಂತರ ಏನಪ್ಪಾ ಅಂದ್ರೆ ನೇರವಾಗಿ ನಾವು ವಿದ್ಯಾರ್ಥಿ ಪ್ರತಿನಿಧಿಗಳ ಮತಪೆಟ್ಟಿಗೆ 2ಕ್ಕೆ ಬರ್ತೀವಿ. ಇಲ್ಲಿ ಏನಾಗುತ್ತೆ ಅಂದ್ರೆ 8 ಮತ್ತು 9ನೇ ತರಗತಿಗಳ ಅಭ್ಯರ್ಥಿಗಳೇನಪ್ಪಾ ಅಂದ್ರೆ ಇಲ್ಲಿ ಇದು ಮಾಡಲಾಗಿದೆ. ಸೊ ಇದರಲ್ಲಿ ಏನಪ್ಪಾ ಅಂತಂದ್ರೆ ಉಳಿದ ಮಂತ್ರಿಮಂಡಲವನ್ನ ಇಲ್ಲಿ ಆಯ್ಕೆ ಮಾಡಲಾಗುತ್ತ. ತದನಂತರ ಈ ಒಂದು ಮತಪೆಟ್ಟಿಗೆ 3ನೇದಕ್ಕೆ ಬರೋಣ. 3ನೇದರಲ್ಲಿ ಏನಾಗುತ್ತೆ ಅಂದ್ರೆ ನಾವು ಈ ಪ್ರಾಥಮಿಕ ಬಾಲಭಾರತೀಯ ಪ್ರಾಥಮಿಕ ಶಾಲೆಯ 7ನೇ ತರಗತಿ ವಿದ್ಯಾರ್ಥಿಗಳು, 6ನೇ ತರಗತಿ ವಿದ್ಯಾರ್ಥಿಗಳು ಹಾಗೂ 5ನೇ ತರಗತಿ ವಿದ್ಯಾರ್ಥಿಗಳು ಇಲ್ಲಿ ಮತವನ್ನ ಚಲಾವಣೆ ಮಾಡ್ತಾರ. ಹಾಗೆ ಎಲ್ಲಿ ಹೈಸ್ಕೂಲ್ನಲ್ಲಿ ಹೆಂಗೆ ಪ್ರತಿದಿನ ಆಯ್ಕೆ ಮಾಡ್ತಾರ GS, ಹಾಗೆ ಏನಪ್ಪ ಅಂದ್ರೆ ಪ್ರಾಥಮಿಕ ಶಾಲೆಯಲ್ಲಿ 7ನೇ ಕ್ಲಾಸ್ ವಿದ್ಯಾರ್ಥಿಗಳನ್ನ GS ಆಗಿ ಆಯ್ಕೆ ಮಾಡೋದ್ರ ಜೊತೆಗೆ ಮಂತ್ರಿಮಂಡಲದ ರಚನೆ ನಡೆಯುತ್ತಾ. ಇಷ್ಟು ವಿವರವಾದಂತಹ ಈ ಒಂದು ಶಾಲಾ ಸಂಸತ್ ಚುನಾವಣೆ ನಡೆಯುತ್ತೆ.